3 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲಂ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ಇಲ್ಲಿ ನಾವೇನ್ ಕಂಡುಹಿಡಿಬೇಕು ಅಂದ್ರೆ 5 ಕೂಲಂಷ್ಟು ಆವೇಶವನ್ನ ಚಲನೆ ಮಾಡುವಾಗ ಎಷ್ಟು ಕೆಲಸ ನಡೆದಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಹೀಗಾಗಿ ಮೊದಲು ನಮಗೆ ಕೊಟ್ಟಿರೋದನ್ನ ನೋಡೋಣ. ನಮ್ಮ ಬಳಿ ಒಂದು ವಿದ್ಯುತ್ ಕೋಶವಿದೆ. ಆ ಕೋಶದ ತುದಿಗಳ ನಡುವೆ ವಿಭವಾಂತರ 3 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈ ಮೌಲ್ಯದಿಂದ ಕೆಲಸವನ್ನ ಲೆಕ್ಕ ಹಾಕೋದಕ್ಕೂ ಮೊದಲು ಈ ಮೌಲ್ಯದ ನಿಜವಾದ ಅರ್ಥ ಏನು ಅಂತ ನಾವು ತಿಳಿದುಕೊಳ್ಬೇಕು. ಹೀಗಾಗಿ 3 ಜೌಲ್ಸ್ ಪರ್ ಕೂಲಂ, ಪ್ರತಿ ಕೂಲಂಗೆ 3 ಜೌಲ್ಸ್ ಅಷ್ಟು ಕೆಲಸ ನಡೆದಿದೆ ಅಂತ ಇದರ ಅರ್ಥ. ಇನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಪ್ರತಿ ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಚಲಿಸೋದಕ್ಕೆ 3 ಜೌಲ್ಸ್ ಅಷ್ಟು ಕೆಲಸ ಬೇಕಾಗಿದೆ. ಪ್ರತಿ ಕೂಲಂಗೆ 3 ಜೌಲ್ಸ್ ಅಂದ್ರೆ 3 ವೋಲ್ಟ್ ಅಂತ ಅರ್ಥ. ಹೀಗಾಗಿ ಒಂದು ಕೂಲಮನ್ನ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಸ್ಥಾನಪಲ್ಲಟಗೊಳಿಸೋದಕ್ಕೆ ನಮಗೆ 3 ಜೌಲ್ಸ್ ಅಷ್ಟು ಕೆಲಸದ ಅವಶ್ಯಕತೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಶ್ನೆಯ ಪ್ರಕಾರ ನಾವು 5 ಕೂಲಂ ಆವೇಶವನ್ನ ಚಲಿಸುವಲ್ಲಿ ಮಾಡಿದ ಕೆಲಸ ಎಷ್ಟು ಅಂತ ನಾವು ಲೆಕ್ಕ ಹಾಕ್ಬೇಕು ಅಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರೋದೇನಂದ್ರೆ ಪ್ರತಿ ಕೂಲಂಬಿಗೆ 3 ಜೌಲ್ಸ್ ಅಷ್ಟು ನಮ್ಗೆ ಕೆಲಸ ಆಗ್ಬೇಕಾಗಿದೆ ಅಂತ. ಹಾಗಾದ್ರೆ 5 ಕೂಲಂಗೆ ಎಷ್ಟು ಜೌಲ್ಸ್ ಕೆಲಸ ಆಗ್ಬೇಕಾಗಿದೆ ನೋಡೋಣ. ಇಷ್ಟು ಮಾಹಿತಿ ಇರೋದ್ರಿಂದ ನೀವೇ ಸ್ವತಃ ಉತ್ತರ ಹುಡುಕಬಹುದಾ ಅಂತ ಪ್ರಯತ್ನ ಪಡಿ. ಸರಿ, ಈಗ ನಾನು ಮಾಡೋದಾದ್ರೆ ಪ್ರತಿ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನಮಗೆ 1 ಕೂಲಂಬಷ್ಟು ಆವೇಶ ಚಲಿಸಬೇಕಾದಲ್ಲಿ 3 ಜೌಲ್ಸ್ ಕೆಲಸ ಆಗ್ಬೇಕಾಗಿದೆ ಅಂತ ಗೊತ್ತಾಯ್ತು. ಇಲ್ಲೇನಾದ್ರೂ 2 ಕೂಲಂಬಷ್ಟು ಬೇಕಿದ್ರೆ 2 ಕೂಲಂಬಷ್ಟು ನಾವು ಗುಣಿಸ್ಬೇಕಾಗತ್ತೆ ಈ ಮೌಲ್ಯಕ್ಕೆ. ನಂತರ 3ರಷ್ಟು ಆದ್ರೆ 3ರನ್ನ ನಾವು ಗುಣಿಸ್ತೀವಿ. ಇಲ್ಲಿ ನಮಗೆ ಬೇಕಾಗಿರೋದು 5 ಕೂಲಂ ಆವೇಶಗಳಿಗೆ, ಅಂದ್ರೆ 5 ಕೂಲಂ ಆವೇಶಗಳು ಚಲಿಸಿದಾಗ ನಮಗೆ ಎಷ್ಟು ಕೆಲಸ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾನು ಕೊಟ್ಟಿರುವಂತಹ ವಿಭವಾಂತರ ಮೌಲ್ಯಕ್ಕೆ 5 ಕೂಲಂನ ಗುಣಿಸ್ತಾ ಇದ್ದೀನಿ. ಅಂದ್ರೆ ಛೇದದಲ್ಲಿರುವಂತಹ ಕೂಲಂ ಅಂಶದಲ್ಲಿರುವಂತಹ ಕೂಲಂನ ಒಡೆದು ಹಾಕ್ತಾ ಇದ್ದೀನಿ. ಇಲ್ಲಿ ಉಳಿದಿರೋದೇನು 3 ಜೌಲ್ಸ್ ಇಂಟು 5, 3 ಇಂಟು 5 15. ನಂತರ ಜೌಲ್ಸ್ ಉಳಿದಿದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀನಿ. ಈಗ ನಮಗೇನ್ ಸಿಕ್ತು, 5 ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತಂದ್ರೆ 15 ಜೌಲ್ಸ್ಗಳು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಸೂತ್ರಗಳನ್ನ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಈಗ ಹೇಗೆ ನಾವು ಯೋಚನೆ ಮಾಡಿದ್ವಿ ಅದೇ ರೀತಿಯಲ್ಲಿ ಯೋಚಿಸಿ ನಾವು ಇದಕ್ಕೆ ಉತ್ತರ ನೀಡಬಹುದು. ಈಗ ಇದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಬಲ್ಬಿನ ತಂತುವಿನಲ್ಲಿ 4 ಕೂಲಂ ಆವೇಶವನ್ನ ತಳ್ಳಲು 20 ಜೌಲ್ಸ್ ಅಷ್ಟು ಕೆಲಸ ಬೇಕಾಗತ್ತೆ. ತಂತುವಿನಲ್ಲಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಸಾಧ್ಯ ಆದ್ರೆ ವಿಡಿಯೋವನ್ನ ನಿಲ್ಲಿಸಿ ನೀವೇ ಸ್ವತಃ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಸರಿ, ಈಗ ನಾವು ನೋಡ್ತಾ ಹೋಗೋಣ. ಈ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತ. ಯಾವುದಕ್ಕೆ? 4 ಕೂಲಂಬಷ್ಟು ಆವೇಶಗಳನ್ನ ತಳ್ಳೋದಕ್ಕೆ 20 ಜೌಲ್ಸ್ ಅಷ್ಟು ಕೆಲಸ ಬೇಕಾಗುತ್ತೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಮೊದಲಿಗೆ ನಾನು ತಂತುವನ್ನ ಬರ್ಕೊಳ್ತಾ ಇದ್ದೀನಿ. ಈ ತಂತುವಿನಲ್ಲಿ 4 ಕೂಲಂಬಷ್ಟು ಆವೇಶ ಚಲಿಸೋದಕ್ಕೆ 20 ಜೌಲ್ಸ್ ಅಷ್ಟು ಕೆಲಸ ಅವಶ್ಯಕತೆ ಇದೆ. ಅದರಿಂದ ಈಗ ನಾವು ಕಂಡುಹಿಡಬೇಕಾಗಿರೋದೇನು, ಈ ತುದಿಯಿಂದ ಈ ತುದಿಗೆ ಎಷ್ಟು ವಿಭಾಂತರವಿದೆ ಅಂತ ನಾವು ಕಂಡುಹಿಡಿಬೇಕು. ಈಗ ನಾವು ವಿಭವಾಂತರದ ವ್ಯಾಖ್ಯಾನ ನೆನೆಸ್ಕೊಂಡ್ರೆ ಅದು ಹೇಳುತ್ತೆ ಪ್ರತಿ ಕೂಲಂಗೆ ನಡೆದ ಕೆಲಸ ಎಷ್ಟು ಅನ್ನುವಂಥದ್ದೇ ಈ ವಿಭವಾಂತರ ಅಂತ. ಅವರೇ ಕೊಟ್ಟಿರೋ ಪ್ರಕಾರ 4 ಕೂಲಂಬಷ್ಟು ಆವೇಶ ಚಲಿಸೋದಕ್ಕೆ ನಮಗೆ 20 ಜೌಲ್ಸ್ ಅಷ್ಟು ಕೆಲಸದ ಅವಶ್ಯಕತೆ ಇದೆ ಅಂತ. ಹಾಗಾದ್ರೆ 1 ಕೂಲಂ ಆವೇಶ ಚಲಿಸೋದಕ್ಕೆ ಎಷ್ಟು ಕೆಲಸದ ಅವಶ್ಯಕತೆ ಇದೆ? ಅದಕ್ಕಾಗಿ ನಾನೇನ್ ಮಾಡ್ತೀನಿ, ಈ 20 ಜೌಲ್ಸ್ ಅನ್ನ 4ರಿಂದ ಭಾಗ ಮಾಡ್ತಾ ಇದ್ದೀನಿ. ಆಗ ನನಗೆ ವಿಭವಾಂತರ ಸಿಗುತ್ತೆ. ನೋಡಿ, 4ರಿಂದ 20 ನಾವು ಭಾಗಿಸಿದ್ರೆ 5 ನಮಗೆ ಸಿಗತ್ತೆ. ನಂತರ ಜೌಲ್ಸ್ ಪರ್ ಕೂಲಂ ನೋಡಿ, ಈಗ ನಮಗೆ 5 ಜೌಲ್ಸ್ ಪರ್ ಕೂಲಂ ವಿಭವಾಂತರ ಸಿಗ್ತಾ ಇದೆ. ಅದನ್ನೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ಹೇಳ್ದ ಹಾಗೆ 5 ವೋಲ್ಟ್ ಅಂತ ಕೂಡ ಬರ್ಕೊಳ್ಬಹುದು. ನಿಮಗೆ ನೆನಪಿರ್ಲಿ, ಇಲ್ಲಿ ನಾನು ಯಾವುದೇ ರೀತಿಯಾದ ಸೂತ್ರವನ್ನ ಬಳಸ್ತಾ ಇಲ್ಲ. ಬದಲಿಗೆ ವಿಭವಾಂತರದ ವ್ಯಾಖ್ಯಾನ ಪ್ರಕಾರ ಪ್ರತಿ ಕೂಲಂಬಿಗೆ ನಾವು ನಡೆದ ಕೆಲಸವನ್ನ ಲೆಕ್ಕ ಹಾಕ್ಬೇಕು. ಹಾಗಾಗಿ ಈ 4 ಕೂಲಂಬಿಗೆ ನಡೆದಿರುವಂತಹ 20 ಜೌಲ್ಸ್ ಕೆಲಸವನ್ನ ನಾನು 1 ಕೂಲಂಗೆ ಎಷ್ಟು ನಡೆದಿದೆ ಅನ್ನೋದನ್ನ ಕಂಡುಹಿಡ್ಕೊಳ್ತಾ ಇದ್ದೀನಿ. ಹಾಗಾಗಿ 20 ಜೌಲ್ಸ್ನ 4 ಕೂಲಂನಿಂದ ಭಾಗಿಸ್ಕೊಳ್ತಾ ಇದ್ದೀನಿ. ಆಗ ನನಗೆ ಪ್ರತಿ ಕೂಲಂಬಿಗೆ ಎಷ್ಟು ಜೌಲ್ಸ್ ಕೆಲಸದ ಅವಶ್ಯಕತೆ ಇದೆ, ಅಂದ್ರೆ ವಿಭವಾಂತರ ನಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಸಿಗ್ತಾ ಇದೆ.